ತಮಿಳ್ ಆಯ್ತಾ? ಆಯ್ತು. ಬೇಗ ತೆಗಿಯೋ ಫೋಟೋ ಆಯ್ತಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನನ್ನ ಒಂದು ರೂಮಿಗೆ ಈ ಒಂದು ಇಂಡಕ್ಷನ್ ಅನ್ನು ಬೈ ಮಾಡಿದ್ದೀನಿ. ಅದರ ಒಂದು ಜಸ್ಟ್ ನಿಮಗೆ ಅನ್ಬಾಕ್ಸಿಂಗ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ರೂಮ್ ಅಲ್ಲಿ ಯಾರಲ್ಲ ಅಂತ ಹೇಳಿದ್ರೆ ನಾನು ಮತ್ತು ನಮ್ಮ ಬ್ರದರ್ ಇರ್ತಾನೆ. ಸೊ ಬ್ಯಾಚುಲರ್ಸ್ ರೂಮ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಎಲ್ಲಾದ್ರೂ ಬ್ಯಾಚುಲರ್ಸ್ ಗಳಿದ್ರೆ ಈ ಒಂದು ಇಂಡಕ್ಷನ್ ಕೂಡ ನಿಮ್ಗೆ ಏನ್ ಮಾಡಬಹುದು, ಆಫ್ಲೈನ್ ಅಥವಾ ಆನ್ಲೈನ್ ಮುಖಾಂತರ ಬೈ ಮಾಡ್ಕೊಳ್ಬಹುದು. ಸೊ ನಿಮಗೆ ಒಳ್ಳೇದು ಯಾವ್ದು ಅಂತ ಹೇಳಿದ್ರೆ ಇಂಥ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳನ್ನು ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ಏನ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು. ಕೆಲವೊಮ್ಮೆ ಇನ್ ಕೇಸ್ ಇಶ್ಯೂಸ್ ಗಳು ಬಂದ್ರೆ ವ್ಯಾರಂಟಿ ಕೂಡ ಸಿಗುತ್ತೆ, ಸ್ವಲ್ಪ ಪ್ರೊಸೆಸ್ ಕೂಡ ಲಾಂಗ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆಫ್ಲೈನ್ ಮುಖಾಂತರ ನೀವು ಎತ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ರೇಟ್ ಸ್ವಲ್ಪ ಒಂದು 200 rupees ಎಕ್ಸ್ಟ್ರಾ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ನಾವು ಒಂದು ಶಾಪ್ ಕೀಪರ್ ಎಷ್ಟು ತೋರಿಸಿ ಅವ್ರು ಕೂಡ ಆ ಒಂದು ಬೆಲೆಗೆ ಒಪ್ಪಿಕೊಂಡ್ರೆ ನಿಮಗೆ ಆನ್ಲೈನ್ ಪ್ರೈಸ್ ಆಗುತ್ತೆ, ಆಫ್ಲೈನ್ ಅಲ್ಲಿ ಸಿಗುತ್ತೆ. ಅದೇ ರೀತಿ ನನ್ನ ಪ್ರಕಾರ ಈ ಒಂದು ಇಂಡಕ್ಷನ್ ಚೆನ್ನಾಗಿದೆ. ಸೊ ಈ ಒಂದು ಬೆಲೆ ಬಂದ್ಬಿಟ್ಟು ಇಲ್ಲಿ ನೀವು MRP ನೋಡ್ತಾ ಇದ್ರೆ ಈ ಕಡೆ ಇದ್ರೆ 3665 ರೂಪಾಯಿ ಇದೆ, 45 ರೂಪಾಯಿ. ಸೊ ಆಫ್ಲೈನ್ ನಂಗೆ ಸಿಕ್ಕಿದ್ದು 2300, 2300 ರೂಪಾಯಿಗೆ ಇಲ್ಲಿ ಸಿಕ್ಕಿದೆ. ವ್ಯಾರಂಟಿ ಕಾರ್ಡ್ ಕೂಡ ಇದೆ. ಸೊ ಇಲ್ಲಿ ಒಳ್ಳೆ ಒಂದು ಫ್ಯೂಚರ್ಸ್ ಕೂಡ ಕೊಟ್ಟಿದ್ದಾರೆ. ನಾವು ಜಸ್ಟ್ ಇದನ್ನ ಏನ್ ಮಾಡುವ, ಅನ್ಬಾಕ್ಸಿಂಗ್ ಮಾಡುವ. ಲೆಟ್ಸ್ ಗೋ ಟು ಅನ್ಬಾಕ್ಸ್ ದಿಸ್ ಪ್ರೆಸ್ಟೀಜ್ ಕಂಪನಿ. ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ, ಜಸ್ಟ್ ಓಪನ್ ಮಾಡುವ. ಸೊ ಓಪನ್ ಮಾಡಿದಾಗ ನಿಮಗೆ ಸಿಗುವಂತದ್ದು ಇಂಥ ಒಂದು ಇಂಡಕ್ಷನ್ ಆಗಿರುತ್ತೆ, ಎಲೆಕ್ಟ್ರಿಕ್ ಇಂಡಕ್ಷನ್. ಸೊ ಇಲ್ಲಿ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಜಸ್ಟ್ ನೀವು ಶಾಪ್ ಕೀಪರ್ ಇಂದ ತಗೊಳ್ಳುವಾಗ ಅವ್ರದ್ದು ಒಂದು ಸೀಲ್ ಕೂಡ ಏನ್ ಮಾಡಿ ತಗೊಳ್ಳಿ, ಅಡ್ರೆಸ್ ಬೇಡ. ಓಕೆ, ನೆಕ್ಸ್ಟ್ ಜಸ್ಟ್ ಓಪನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ ಇದೊಂದು ಪ್ರೆಸ್ಟೀಜ್ ಕಂಪನಿಯ ಒಂದು ಇಂಡಕ್ಷನ್ ಆಗಿರುತ್ತೆ. ಇದರ ಒಂದು ಮಾಡೆಲ್ ಬಂದ್ಬಿಟ್ಟು ಪಿಕ್ 20 ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ದೋಸೆ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ದೋಸೆ ಜಸ್ಟ್ ಕ್ಲಿಕ್ ಮಾಡಿ ಸಾಕು. ಟೈಮರ್ ಕೂಡ ಇಲ್ಲಿ ಸೆಟ್ ಮಾಡಲಿ ಆಗುತ್ತೆ. ಪ್ರೆಷರ್ ಏನಾದ್ರು ನೀವು ಕುಕ್ಕರ್ ಅಲ್ಲಿ ಏನಾದ್ರು ಐಟಮ್ಸ್ ಇಡ್ತಾ ಇದ್ರೆ ಪ್ರೆಷರ್ ಕುಕ್ ಇದ್ದು ಅದು ಕೂಡ ಇಲ್ಲಿ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೀನಾದ್ರು ಕರಿ ಮಾಡ್ತಾ ಇದ್ರೆ ಕರಿಗೆ, ಇಡ್ಲಿ ಬೇಕಾದ್ರೆ ಇಡ್ಲಿ ಡೀಪ್ ಆಗಿ ಫ್ರೈ ಮಾಡ್ತಾ ಇದ್ರೆ ಇದು ಕೂಡ ಮಾಡಬಹುದು. ಹೀಟ್ ಮಿಲ್ಕ್ ಏನಾದ್ರು ಹಾಲನ್ನು ಹೀಟ್ ಮಾಡ್ತಾ ಇದ್ರೆ ಇದು ಕೂಡ ಹೆಲ್ಪ್ ಆಗುತ್ತೆ. ಕೀಪ್ ಒಮ್ಮೆ ಏನಾದ್ರು ಹಾಟ್ ವಾಟರ್ ಮಾಡ್ತಾ ಇದ್ರೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯ ಒಂದು ಆಪ್ಷನ್ಸ್ ಈ ಒಂದು ಇಂಡಕ್ಷನ್ ಇರುತ್ತೆ. ಇದು ಆನ್ ಆಫ್ ಪವರ್ ಬಟನ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಪ್ಲಗ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇರುತ್ತೆ. ಇಲ್ಲಿ ಕೂಡ ಒಂದು ಫ್ಯಾನ್ ಇರುತ್ತೆ. ಸೊ ನನ್ನ ಮಟ್ಟಿಗೆ ಇದೊಂದು ನನ್ನ ಪ್ರಕಾರ ಮೈ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಅನ್ಸ್ಕೊಳ್ತೀನಿ. ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಇಂಡಕ್ಷನ್ ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಆದ್ರೂ ಕೂಡ ಜಸ್ಟ್ ಟ್ರೈ ಮಾಡುವ. ಮೊದಲ ಬಾರಿಗೆ ಬ್ಯಾಚುಲರ್ಸ್ ಇಂಡಕ್ಷನ್ ಯೂಸ್ ಮಾಡೋದು. ಓಕೆ, ಸೊ ಜಸ್ಟ್ ನೋಡಿ ಇವಾಗ ಯಾವ ರೀತಿ LED ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಲೈಟಿಂಗ್ಸ್ ಕೂಡ. ಸೊ ನಾವೇನ್ ಮಾಡುವ, ಕೀಪ್ ವಾರ್ಮ್ ಮಾಡುವ. ಓಕೆ, ಇವಾಗ ನೋಡಿ ನಮ್ದು ಬಿಸಿ ಬಿಸಿ ನೀರು ಆಗ್ತಾ ಇದೆ. ಸೊ ಈ ರೀತಿ ಇಲ್ಲೆಲ್ಲ ಕೈ ಇಡ್ಲಿಕ್ಕೆ ಹೋಗ್ಬೇಡಿ, ಎಲೆಕ್ಟ್ರಿಕ್ ಅಲ್ವಾ, ಸೊ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಸೊ ನೀರು ಇವಾಗ ಬಿಸಿ ಬಿಸಿ ಆಗ್ತಾ ಇದೆ ಗೈಸ್. ಓಕೆ, ಸೊ ಗೈಸ್ ಇವಾಗ ನೀರು ಹೀಟ್ ಆಗ್ತಾ ಇದೆ, ಕುದಿತಾ ಇದೆ. ಸೊ ಇದಾಗಿರುತ್ತೆ ಗೈಸ್ ಇವತ್ತಿನ ಒಂದು ಇಂಡಕ್ಷನ್ ಇದು ಅನ್ಬಾಕ್ಸ್. ಈ ಒಂದು ವಿಡಿಯೋ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕನ್ನಡದಲ್ಲಿ ಏನ್ ಮಾಡಿ ಟೈಪ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್.